ನಗರದಲ್ಲಿ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆಯ ಕಲಿಸಲು ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದರು. ಹೊಸ ಲೇಔಟ್ಗಳು, ಡಿಆರ್ಡಿಒ, ಇಸ್ರೋ, ಬಾಕರ್ ಮುಂತಾದ ಪ್ರತಿಷ್ಠಿತ ವಿಜ್ಞಾನ ಕೇಂದ್ರಗಳನ್ನು ಚಳ್ಳಕೆರೆ ಹೊಂದಿದೆ. ನಗರ ಪ್ರದೇಶದಲ್ಲಿ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ಕುರಿತು 10 ವರ್ಷದಿಂದ ಪ್ರಸ್ತಾವ ಸಲ್ಲಿಸುತ್ತಾ ಬಂದಿದ್ದೇನೆ. ಈಗಲಾದರೂ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಕೋರಿದರು. ಜನಸಂಖ್ಯೆಯಲ್ಲಿ ಆಗ್ತದೆ ಸಭಾಧ್ಯಕ್ಷರೇ, ಚಿತ್ರದುರ್ಗ ಚಳ್ಳಕೆರೆಯಲ್ಲಿ. ಸೊ 2023-24 ದರಪಟ್ಟಿಯ ಪ್ರಕಾರ ಹೊಸ PWD ರೇಟ್ಸ್ ಪ್ರಕಾರ 197 ಕೋಟಿ ಇದ್ದಿದ್ದು 255 ಕೋಟಿ ರೂಪಾಯಿಗಳಾಗ್ತದೆ ಸಭಾಧ್ಯಕ್ಷರೇ. ನಾನು ಈಗಾಗಲೇ ಶಾಸಕರು ನನಗೆ ಮನವಿ ಸಲ್ಲಿಸಿದ್ದಾರೆ. ನಾನು ಕೂಡಲೇ ಇದನ್ನ ನಮ್ಮ ಇಲಾಖಾ ಪ್ರಮುಖರ ಹತ್ರ ಮಾತಾಡಿ ಮತ್ತೆ ಈ ಟೆಂಡರ್ ಪರಿಶೀಲನಾ ಸಮಿತಿ ಮತ್ತು ಈ ಮಂಡಳಿಯಲ್ಲಿ ಇಡಬೇಕಾಗ್ತದೆ ಸಭಾಧ್ಯಕ್ಷ. ಅದಾದ ನಂತರ ಫೈನಾನ್ಸ್ ಅವ್ರ ಹತ್ರನೂ ಇದಕ್ಕೆ ಒಪ್ಪಿಗೆ ತಗೊಂಡು ನಮ್ಮ ಹಣ ಯಾವಾಗ ಸಿಗ್ತದೆ ಈ ಬಜೆಟ್ ಅಲ್ಲಿ ದುಡ್ಡು ಇಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇಟ್ಟಂತ ಪಕ್ಷದಲ್ಲಿ ನಾನು ಫೈನಾನ್ಸ್ ಅವ್ರ ಹತ್ರ ಇದಕ್ಕೆ ಅನುಮೋದನೆ ತಗೊಂಡು ಈ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷ. ಸನ್ಮಾನ್ಯ ಸಚಿವರು ಉತ್ತರ ಹೇಳಿದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ನಾನು ಮೊದಲೇ ಬಾರಿ 2014-15ನೇ ಸಾಲಿನಿಂದ ಇದು ನನ್ನ ಬೇಡಿಕೆ. ಪ್ರತಿ ಸಾರಿನೂ ಈಗ ಇದರನೇ ಉತ್ತರ ಬರ್ತದೆ. ಗಮನ ಸೆಳೆಯುವ ಸೂಚನೆ ಪ್ರತಿ ವರ್ಷನೂ ಆಗ್ತಾನೆ ಇರ್ತೀವಿ. ನಮ್ದು ಇವಾಗ ಸಚಿವರು ಹೇಳ್ತಾ ಇದ್ರು ಹೊಸ ಲೇಔಟ್ ಅನ್ನೋದಕ್ಕಿಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಚಳ್ಳಕೆರೆ ತಾಲೂಕು ಬಹುಶಃ ವಿಶ್ವದ ಭೂಪಟದಲ್ಲಿ ಅದನ್ನ ನೋಡಂತ ವ್ಯವಸ್ಥೆ ನಿಮ್ಗೆ ಗೊತ್ತೇ. ಬಹುಶಃ ನಾನು ಈ ಸದನಕ್ಕೆ ತರಂತದ್ದು DRDO ಇದೆ, ಅಲ್ಲಿ ಇಸ್ರೋ ಕಂಪನಿ ಇದೆ, ಜೊತೆಗೆ ಭಾರತ್ ಸಂಸ್ಥೆ, ಇಂಥ ಪ್ರತಿಷ್ಠಿತ ಸಂಸ್ಥೆಗಳಿರ್ತಕ್ಕಂಥ ಒಂದು ನಗರ ಅದು. ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಬರೀ ಲೇಔಟ್ಗಳು ಜಾಸ್ತಿ ಆಗೋದಕ್ಕಿಂತ ಅಂತದ್ದು ಅಷ್ಟೇ ಅಲ್ಲ, ಇದಕ್ಕೆ ಬಹಳಷ್ಟು ಅತ್ಯವಶ್ಯ ಇದೆ. ಬೇರೆ ನಾನೀಗ ಮೊದಲೇ ಬಾರಿ ಏನು ನಮ್ಮ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಬೇರೆ ವ್ಯವಸ್ಥೆ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗಿದೆ. ಆದರೆ ಈ ವ್ಯವಸ್ಥೆ ಬಹಳಷ್ಟು ಅತಿ ಮುಖ್ಯ ಇದೆ. ಹಾಗಾಗಿ ನಮ್ಮ